ಚೀನಾ ಅಮೆರಿಕಾಗೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರ. ಭಾರತ ಎಐಗೆ ಖರ್ಚು ಮಾಡಲಿರುವ ಹಣ ಎಷ್ಟು? ಡೀಪ್ ಸೀಕ್ ಅಮೆರಿಕಾದಲ್ಲಿ ಬ್ಯಾನ್ ಆಗಲು ಕಾರಣ ಏನು? ಎಐ ಲೋಕದಲ್ಲಿ ಅತಿ ಹೆಚ್ಚು ಹಣ ಸುರಿದಿದ್ದು ಯಾವ ದೇಶ? ತನ್ನ ವಿಭಿನ್ನ ಆವಿಷ್ಕಾರಗಳಿಂದಲೇ ಜಾಗತಿಕ ಮಟ್ಟದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಸದ್ದು ಮಾಡುತ್ತಿರುವ ಚೀನಾ ಇತ್ತೀಚೆಗೆ ತನ್ನ ಡೀಪ್ ಸೀಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಟೂಲ್ ಅನ್ನ ಜಗತ್ತಿಗೆ ಪರಿಚಯಿಸಿತು. ಅಲ್ಲದೆ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ತನ್ನತ್ತ ಸೆಳೆದಿತ್ತು. ಟೆಕ್ ಲೋಕದಲ್ಲಿ ಉಚಿತವಾಗಿ ದೊರೆಯುವ ಈ ಟೂಲ್ ಅಮೆರಿಕಾದ ನಿದ್ದೆಯನ್ನೇ ಕೆಡಿಸಿದ್ದಲ್ಲದೆ ದಾಖಲೆಯ ಮಟ್ಟದಲ್ಲಿ ವಿಶ್ವದ ದೊಡ್ಡಣ್ಣನ ಷೇರು ಮಾರುಕಟ್ಟೆ ಪಾತಾಳ ಕಿಳಿಯುವಂತೆ ಮಾಡಿತ್ತು. ಆದರೆ ಇಷ್ಟೆಲ್ಲ ಎದುರೇಟು ನೀಡಿರುವ ಚೀನಾಗೆ ಅಮೆರಿಕ ಈಗ ಶಾಕ್ ನೀಡಿದೆ. ಬದ್ಧ ವೈರಿಗಳಾಗಿರುವ ಈ ಎರಡೂ ರಾಷ್ಟ್ರಗಳು ಆರ್ಥಿಕ ಯುದ್ಧಕ್ಕೆ ಸನ್ನದ್ಧವಾಗಿರುವ ಮಾಹಿತಿಯ ಜೊತೆಗೆ ನಮ್ಮ ಭಾರತ ಈ ಎರಡೂ ದೇಶಗಳಿಗೆ ಎಐ ಕ್ಷೇತ್ರದಲ್ಲಿ ಸಡ್ಡು ಹೊಡೆಯಲು ಸಜ್ಜಾಗಿದೆ. ಅರೆ, ಈ ಎರಡೂ ದೇಶಗಳಿಗೆ ಭಾರತ ಹೇಗೆ ಪೈಪೋಟಿ ನೀಡಲು ಸಿದ್ಧವಾಗಿದೆ ಅನ್ನೋದಾದ್ರೆ ಈ ಕುರಿತು ಸಂಪೂರ್ಣ ಮಾಹಿತಿಯಕ್ಕಾಗಿ ಈ ವಿಡಿಯೋನ ಕಡೆಯವರೆಗೂ ಕೂಡ ತಪ್ಪದೆ ನೋಡಿ. ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಚೀನಾ ಹಾಗೂ ಅಮೆರಿಕಾಗೆ ಭಾರತದ ಮಾಸ್ ಲೀಡರ್ ನರೇಂದ್ರ ಮೋದಿ ಇದೀಗ ಮಾಸ್ಟರ್ ಸ್ಟ್ರೋಕ್ ನೀಡಲು ಬೃಹತ್ ಯೋಜನೆಯೊಂದನ್ನು ರೂಪಿಸಿದ್ದಾರೆ. ಈ ಎರಡೂ ರಾಷ್ಟ್ರಗಳನ್ನ ಮೀರಿಸುವಲ್ಲಿ ಮೋದಿ ಕೈಗೊಳ್ಳಲಿರುವ ಹೊಸ ಪ್ಲಾನ್ ನಿಜಕ್ಕೂ ಭಾರತೀಯರು ಸಹ ಅಚ್ಚರಿ ಪಡುವಂತಾಗಿದೆ. ನಾ ಮುಂದು ತಾ ಮುಂದು ಅಂತ ಬೀಗುತ್ತಿದ್ದ ಎರಡೂ ದೇಶಗಳಿಗೆ ಮೋದಿ ಶಾಕ್ ನೀಡಲು ತಮ್ಮದೇ ಸ್ಟೈಲ್ನಲ್ಲಿ ಸಿದ್ಧತೆ ನಡೆಸಿದ್ದಾರೆ. ಎಸ್, ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಅಮೆರಿಕಾದ ಎಐ ಟೂಲ್ ಚಾಟ್ ಜಿಪಿಟಿ ಎಲ್ಲರನ್ನ ಆಕರ್ಷಿಸಿದೆ. ಅಲ್ಲದೆ ಗೂಗಲ್ನ ಜೆಮಿನಿಯೂ ಕೂಡ ಜನರಿಗೆ ಹತ್ತಿರವಾಗಿದೆ. ಅಲ್ಲದೆ ಚೀನಾದ ಡೀಪ್ ಸೀಕ್ನ ಪರಿಷ್ಕೃತ ಆವೃತ್ತಿ ಬಿಡುಗಡೆಯಾಗಿ ಅಮೆರಿಕ ಷೇರು ಮಾರುಕಟ್ಟನ್ನೇ ತಲ್ಲಣಗೊಳ್ಳುವಂತೆ ಮಾಡಿ 86 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಉಂಟು ಮಾಡಿತ್ತು. ಇದರಿಂದ ಕೆರಳಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ನಾವು ಸಹಿಸುವುದಿಲ್ಲ, ಇದೊಂದು ಅಪಾಯಕಾರಿ ಬೆಳವಣಿಗೆ ಎಂದು ಚೀನಾದ ವಿರುದ್ಧ ಕೆಂಡ ಕಾರಿದ್ರು. ಅಲ್ಲದೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅಮೆರಿಕ ಡೀಪ್ ಸೀಕ್ ಅನ್ನ ತನ್ನ ವಾಯು ಸೇನೆಯಲ್ಲಿ ಬ್ಯಾನ್ ಮಾಡಿದೆ. ಅಲ್ಲದೆ ಅದರ ಬಳಕೆಯಲ್ಲಿನ ಭದ್ರತೆ ಹಾಗೂ ಜನರ ಗೌಪ್ಯತೆಯ ಬಗ್ಗೆ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇನ್ನು ಯಾವುದೇ ಕೆಲಸ ಸಂಬಂಧಿತ ಹಾಗೂ ವೈಯಕ್ತಿಕವಾಗಿಯೂ ಇದನ್ನ ಬಳಕೆ ಮಾಡದಿರಿ ಎಂದು ನಾವು ನಮ್ಮ ಪಡೆಯ ಎಲ್ಲಾ ಸಿಬ್ಬಂದಿಗಳಿಗೆ ಇಮೇಲ್ ಮೂಲಕ ತಿಳಿಸಿದ್ದೇವೆ ಎಂದು ಅಮೆರಿಕ ನೌಕಾಪಡೆಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಆಪರೇಷನ್ ನೇವಿ ಹೆಸರಿನಲ್ಲಿ ಕಳುಹಿಸಿರುವ ಈ ಮೇಲ್ ಹ್ಯಾಂಡ್ ಮೆಮೊ ರೀತಿಯಂತೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಈ ಎಚ್ಚರಿಕೆಯು ನೇವಲ್ ಏರ್ ವಾರ್ ಕ್ರಾಫ್ಟ್ ಸೆಂಟರ್ ಡಿವಿಷನ್ ಸೈಬರ್ ವರ್ಕ್ ಫೋರ್ಸ್ ಮ್ಯಾನೇಜರ್ ಅವರ ಸಲಹೆಯನ್ನ ಆಧರಿಸಿದೆ. ಯಾವುದೇ ಕಾರಣಕ್ಕೂ ಈ ಡೀಪ್ ಸೀಕ್ ಮಾದರಿಯನ್ನ ಡೌನ್ಲೋಡ್ ಮಾಡಬೇಡಿ ಎಂದು ಮನವಿ ಮಾಡಿದೆ. ಈ ಮೂಲಕ ಅಮೆರಿಕವನ್ನ ಹಿಂದಿಕ್ಕಿ ಜಾಗತಿಕ ಮಟ್ಟದಲ್ಲಿ ತನ್ನ ಸ್ಥಾನವನ್ನ ಆರ್ಥಿಕ ಕ್ಷೇತ್ರದಲ್ಲಿ ಭದ್ರ ಮಾಡಿಕೊಳ್ಳುವ ದಾರಿಯಲ್ಲಿ ಸಾಗ್ತಿದ್ದ ಚೀನಾಗೆ ಟ್ರಂಪ್ ತಾತ್ಕಾಲಿಕವಾಗಿ ಚಮಕ್ ನೀಡಿದ್ದಾರೆ. ಆದ್ರೆ ಈ ಆರ್ಥಿಕ ನಷ್ಟದಿಂದ ಚೀನಾ ಮತ್ಯಾವ ತಂತ್ರಗಾರಿಕೆ ಹೂಡಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ಎಐಗಳಲ್ಲಿ ಮೊದಲನೇದಾಗಿ ಮಷೀನ್ ಲರ್ನಿಂಗ್, ಎರಡನೇದಾಗಿ ಮಷೀನ್ ಇಂಟೆಲಿಜೆನ್ಸ್ ಹಾಗೂ ಮೂರನೇದಾಗಿ ಮಷೀನ್ ಕಾನ್ಶಿಯಸ್ ಎಂಬ ಒಟ್ಟು 3 ವಿಧಗಳಿವೆ. ಎಐ ಕ್ಷೇತ್ರಕ್ಕೂ ನಾವು ಕಾಲಿಡುತ್ತೇವೆ ಎಂದ ಭಾರತ, ಅಮೆರಿಕ ಹಾಗೂ ಚೀನಾ ರಾಷ್ಟ್ರಗಳಲ್ಲಿನ ಎಐ ಕ್ರಾಂತಿಯ ಬಳಿಕ ಜಾಗತಿಕ ಮಟ್ಟದಲ್ಲಿ ತನ್ನ ಸ್ವಂತ ಬಲದಿಂದ ಮುಂಚೂಣಿಯಲ್ಲಿರುವ ದೇಶಗಳ ಪಟ್ಟಿಯಲ್ಲಿರುವ ನಮ್ಮ ಭಾರತವು ಇದೀಗ ಎಐ ಲೋಕಕ್ಕೆ ಕಾಲಿಡಲು ಸಜ್ಜಾಗಿದೆ. ಹೌದು, ಹೇಗೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಕೇಂದ್ರ ಮಾಹಿತಿ ಹಾಗೂ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಭಾರತವು ಸಹ ತನ್ನ ಸ್ವಂತ ಎಐ ಮಾಡೆಲ್ ಅನ್ನ ಸಿದ್ಧಪಡಿಸಲಿದೆ. ನಮ್ಮ ದೇಶದಲ್ಲಿನ ಭಾರತೀಯ ಸಂಸ್ಕೃತಿ ಹಾಗೂ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಆರ್ಟಿಫಿಷಿಯಲ್ ಟೂಲ್ ಅನ್ನ ಸಿದ್ಧಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಅಲ್ಲದೆ ದೇಶದ ಜನಸಂಖ್ಯೆ ಹಾಗೂ ಭೌಗೋಳಿಕ ದತ್ತಾಂಶಗಳನ್ನು ಆಧರಿಸಿ ಇದರ ಅಭಿವೃದ್ಧಿಯ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗುತ್ತಿದೆ. ಅಲ್ಲದೆ ಇಂಡಿಯಾ ಎಐ ಎಂಬ ನೂತನ ಮಿಷನ್ ಅಡಿಯಲ್ಲಿ ಈ ಕೃತಕ ಬುದ್ಧಿಮತ್ತೆ ಅಂದ್ರೆ ಭಾರತದಲ್ಲಿ ಈ ಎಐ ಟೂಲ್ನ ಈ ವಿಶೇಷ ಟೆಕ್ನಾಲಜಿಯ ಕ್ರಾಂತಿಗಾಗಿ ಕೇಂದ್ರ ಸರ್ಕಾರ 10,372 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಿದೆ. ಈಗಾಗಲೇ ಎಐಗಾಗಿ ಬೇಕಾಗುವ ಜಿಪಿಯುಗಳ ಸಂಖ್ಯೆ ನಮ್ಮಲ್ಲಿ ಹೇರಳವಾಗಿದೆ. ಅದರ ತಯಾರಿಕೆಗಾಗಿ ಬೇಕಾಗಿರುವುದು 10,000. ಆದರೆ ಈ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳ ಸಂಖ್ಯೆಯು ಈಗಾಗಲೇ 18,693 ರಷ್ಟಿದೆ. ಈಗ ಇದರಲ್ಲಿಯೇ ನಾವು ಅತ್ಯಂತ ಪ್ರಭಾವಶಾಲಿ ಚಾಟ್ ಜಿಪಿಟಿ ಡೆವಲಪ್ ಮಾಡಬಹುದು ಅಂತ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇನ್ನು ನಮ್ಮ ಭಾರತದ ವಾಸ್ತವ ಅಗತ್ಯತೆಗಳಿಗೆ ತಕ್ಕಂತೆ ಹಾಗೂ ಜನರಿಗೆ ಹತ್ತಿರವಾಗುವ ರೀತಿಯಲ್ಲಿ ಈ ಟೂಲ್ ಡೆವಲಪ್ ಮಾಡೋದು ನಮ್ಮ ಮುಂದಿನ ಗುರಿಯಾಗಿದೆ. ಭಾರತ ಸರ್ಕಾರದ ಈ ಮಹತ್ವದ ಕಾರ್ಯಕ್ಕೆ
ಸಿಎಂಎಸ್ ಕಂಪ್ಯೂಟರ್ಸ್, ಟಾಟಾ ಕಮ್ಯುನಿಕೇಶನ್ಸ್, E2E ನೆಟ್ವರ್ಕ್ ಸೇರಿದಂತೆ ಜಿಯೋ ಪ್ಲಾಟ್ಫಾರ್ಮ್ಗಳು ಸಪೋರ್ಟ್ ಮಾಡಲಿವೆ. ಈಗಿನ ಮಾಡರ್ನ್ ಟೆಕ್ ಯುಗದಲ್ಲಿ ಕಡಿಮೆ ದರದಲ್ಲಿ ಎಲ್ಲರಿಗೂ ಇದರ ಲಾಭ ಸಿಗಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಉದ್ದೇಶವಾಗಿದೆ. ಅದಕ್ಕಾಗಿಯೇ ಮುಂಬರುವ 8 ರಿಂದ 10 ತಿಂಗಳಲ್ಲಿ ಅಂದ್ರೆ 2025ರ ಅಂತ್ಯದ ಒಳಗಾಗಿ ಭಾರತ ಎಐ ಲೋಕದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಲಿದೆ ಅಂತ ಸಚಿವ ವೈಷ್ಣವ್ ತಿಳಿಸಿದ್ದಾರೆ. ಅಲ್ಲದೆ ಈ ಎಐ ಕ್ಷೇತ್ರದಲ್ಲಿ ಭಾರತ ಹಿಂದೆ ಬಿದ್ದಿರುವುದು ಮಾತ್ರ ಸತ್ಯವಾಗಿದೆ. ಅಮೆರಿಕ ಹಾಗೂ ಚೀನಾಗಳಿಗಿಂತ ಕಡಿಮೆ ಆಸಕ್ತಿಯನ್ನ ತೋರಿಸಿದ್ದೇ ನಮ್ಮ ಭಾರತ ಮಾಡಿರುವ ನಿರ್ಲಕ್ಷ್ಯಗಳಲ್ಲಿ ಒಂದಾಗಿದೆ. ಅದಕ್ಕೆ ಪ್ರಮುಖ ಕಾರಣಗಳನ್ನ ನೋಡೋದಾದ್ರೆ ವರ್ಲ್ಡ್ ಬ್ಯಾಂಕ್ನ ಅಂಕಿಅಂಶಗಳ ಮಾಹಿತಿ ಪ್ರಕಾರ ಭಾರತ 2023ರ ಮೊದಲಿನ 5 ವರ್ಷಗಳಲ್ಲಿ $16,147 ಮಿಲಿಯನ್ ಹಣವನ್ನ ಈ ಎಐಗಾಗಿ ಖರ್ಚು ಮಾಡಿತ್ತು. ಅಲ್ಲದೆ ಅಮೆರಿಕ $3,28,548 ಮಿಲಿಯನ್ ಅನ್ನ ಖರ್ಚು ಮಾಡಿದ್ರೆ ಚೀನಾ $1,32,665 ಮಿಲಿಯನ್ ಹಣವನ್ನ ಇನ್ವೆಸ್ಟ್ ಮಾಡಿತ್ತು. ಈ ಅಂಕಿಅಂಶಗಳನ್ನ ಗಮನಿಸಿದಾಗ ನಮ್ಮ ದೇಶದಲ್ಲಿ ಈ ರೀತಿಯ ಆವಿಷ್ಕಾರಗಳಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಹೂಡಿಕೆಯ ಕೊರತೆಯು ಹೆಚ್ಚಾಗಿ ಕಂಡು ಬರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಒಟ್ಟಲ್ಲಿ ಈ ಎಲ್ಲದರ ನಡುವೆ ಭಾರತ ಮಾಡೆಲ್ ಎಐ ಟೂಲ್ ಸಿದ್ಧಪಡಿಸುವುದಾಗಿ ಸಿಹಿ ಸುದ್ದಿ ನೀಡಿರುವ ಕೇಂದ್ರ ಸರ್ಕಾರದ ಈ ಘೋಷಣೆಯ ಹಿಂದೆ ಜಾಗತಿಕ ಮಟ್ಟ ಸೇರಿದಂತೆ ಭಾರತೀಯರಲ್ಲೂ ಸಹ ಹಲವು ನಿರೀಕ್ಷೆಗಳು ಚಿಗುರುಡಿದಿವೆ. ಅಲ್ಲದೆ ಅಮೆರಿಕ ಹಾಗೂ ಚೀನಾ ದೇಶಗಳಿಗೆ ನಮ್ಮ ಭಾರತ ನೂತನ ಎಐ ನಿಂದ ಶಾಕ್ ನೀಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಎಷ್ಟೇ ಆದ್ರೂ ಅಸಾಧ್ಯವಾದದನ್ನ ಸಾಧ್ಯವಾಗಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ಅನ್ನೋ ಈ ಒಂದು ಕಾನ್ಫಿಡೆಂಟ್ ಎಐ ಲೋಕದಲ್ಲೂ ನಾವು ಎಲ್ಲರಿಗೂ ಟಕ್ಕರ್ ಕೊಡಬಲ್ಲೆವು ಅನ್ನೋದು ಮುಂದಿನ ದಿನಗಳಲ್ಲಿ ಸಾಬೀತಾಗೋದು ಮಾತ್ರ ಖಂಡಿತವಾಗಿ ಸತ್ಯ. ಯಾಕಂದ್ರೆ ಜಗತ್ತಿನ ಟಾಪ್ ಟೆಕ್ ಹಾಗೆ ಸಂಸ್ಥೆಗಳ ಮುಖ್ಯಸ್ಥರು ಭಾರತೀಯರೇ ಆಗಿದ್ದಾರೆ. ಹಾಗಾಗಿ ಟೆಕ್ ಜಗತ್ತಿನಲ್ಲಿ ಖಂಡಿತವಾಗಿ ಭಾರತ ಗೆಲುವನ್ನ ಸಾಧಿಸುತ್ತೆ ಅನ್ನೋದು ವಾಸ್ತವ. ಆದ್ರೆ ತಡ ಮಾಡಿದ ಮಾತ್ರ ಬೇಸರದ ಸಂಗತಿ. ಹಾಗೆ ಕಡೆದಾಗಿ ಎಚ್ಚೆತ್ತುಕೊಂಡು ಈ ಎಐನ ಸ್ವತಂತ್ರವಾಗಿ ಅಭಿವೃದ್ಧಿ ಪಡಿಸೋಕೆ ಭಾರತ ಮುಂದಾಗಿರೋದು ಒಳ್ಳೆಯ ವಿಚಾರ. ಈ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.